ಸರ್ ನಿಮ್ಮ ಫಸ್ಟ್ ಡೈರೆಕ್ಷನ್ ಆದ್ರಿಂದ ನಿಮ್ಮ ಸಿನಿಮಾದಲ್ಲಿ ಇಬ್ಬರು ಡೈರೆಕ್ಟರ್ ಇದ್ದಾರೆ, ರಾಜೇಶ್ ಶೆಟ್ರು ಮತ್ತು ಉಪೇಂದ್ರ ಸರ್. ಏನಾದರೂ ಆ ಡೈರೆಕ್ಷನ್ ವಿಚಾರ ಬಂದಾಗ ನಿಮ್ಗೆ ಏನಾದರೂ ಸಪೋರ್ಟಿವ್ ಆಗಿ ಇನ್ಪುಟ್ಸ್ ಏನಾದ್ರು ಸಿಕ್ಕಿದೆ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಇವತ್ತಿನವರೆಗೂ ನಾನು ಅವ್ರ ಇನ್ಪುಟ್ಸ್ ತೊಗೊತೀನಿ. ಬಟ್ ನನ್ನ ಸಿನಿಮಾ ಆಲ್ರೆಡಿ ನಾನು ಮಾಡಿ ತೋರಿಸಿರೋದ್ರಿಂದ ಅಷ್ಟೊಂದು ಹ್ಯೂಜ್ ಅವ್ರಿಗೂ ಟೆನ್ಷನ್ ಇರಲಿಲ್ಲ. ಆರಾಮಾಗಿ ಬರ್ತಾಯಿದ್ರು, ಏನಿದೆ ನೋಡ್ತಾ ಇದ್ರು, ಆ್ಯಕ್ಟ್ ಮಾಡ್ತಾಯಿದ್ರು. ಬಟ್ ಯಾವಾಗಲೇ ಏನಾದರೂ ಅನಿಸಿದ್ರೆ ಡೆಫಿನೆಟ್ಲಿ ಉಪ್ಪಿ ಸರ್ ಕೂಡ ಹೇಳಿದ್ದಾರೆ, ರಾಜ್ ಸರ್ ಹೇಳಿದ್ದಾರೆ, ಸ್ವಲ್ಪ ಹೀಗೆ ಮಾಡ್ಬೋದು ನೋಡಿ ಅಂತ. ಇವತ್ತಿನ ದಿನದವರೆಗೂ ನಮಗೆ ಸಪೋರ್ಟ್ ಆಗಿದ್ದಾರೆ ಸರ್. ಇದು ಫಸ್ಟ್ ಮಾಡಿದ್ದೆ ಸರ್, ಇವಾಗ ಮಾಡ್ತಾರೆ ಸಿ ಜಿನ ಬಿಗಿನಿಂಗ್ ಆ್ಯನಿಮೇಷನ್, ಅದು ನಿಯರ್ಲಿ 40 lakhs ಮೇಲೆ ಆಯ್ತು. ಇಲ್ಲ, ಓವರಾಲ್ ಸಿನಿಮಾನ ಏನು ಕೇಳ್ತಿದ್ದೀರಾ? ಫಸ್ಟ್ ಆನಿಮೇಷನ್ ವರ್ಷನ್, ಹಾಂ ಆನಿಮೇಷನ್ ವರ್ಷನ್ ಬರೀ ಆನಿಮೇಷನ್ಗೆ ಹೌದು, ಅದು ಬರೀ ಆನಿಮೇಷನ್ ಬಿಲ್ಲೇ 40 lakhs ಆಯ್ತು. ಇಲ್ಲ, ಅದನ್ನು ಕೇಳ್ತಾ ಇದ್ದಾರೆ ಸರ್. ಈಗ ನಮಗೆ ಈಗ ಮೇನ್ ಸಿ ಜಿ ಯಾರು ಮಾಡಿದ್ದಾರೆ ಅವ್ರು ಕೇಳ್ತಾರೆ, ನಮ್ಗೆ ಕೊಡಿ ಸರ್, ನಾವು ಅದನ್ನು ಆನಿಮೇಟೆಡ್ ಆಗಿ ಒಂದು ವರ್ಷನ್ ಮಾಡಿಕೊಡ್ತೀವಿ ಅಂತ. ಇವಾಗ ಇದು ಫಸ್ಟ್ ಮುಗಿಸ್ಕೊಡ್ರಪ್ಪ, ಆಮೇಲೆ ಅದ್ರ ಬಗ್ಗೆ ಇಲ್ಲ ಸರ್, ಎಕ್ಸಾಕ್ಟ್ಲಿ ಹಂಗೆ 2 hours 20 minutes ಏನು ಆನಿಮೇಷನ್ ಮಾಡಿದೆ, 2 hours 20 minutes ಹಂಗೆ ಬಂದಿದೆ. ಶಾರ್ಟ್ ಟು ಶಾರ್ಟ್ ಹಂಗೆ ಮಾಡಿದ್ದೀವಿ ಸರ್. ಅದು ಕೆಲವು ನಾವು ಹಂಗೂ ಬಿಟ್ಟಿದ್ವಿ. ಬಟ್ ಕಂಪ್ಯೂಟ್ರಲ್ಲಿ ಏನಾಗುತ್ತೆ ಸರ್, ಅದು ಟೆಕ್ನಿಕಲ್ ಆಗಿ ಕಂಪ್ಯೂಟರ್ ತೋರಿಸೋದೇ ಬೇರೆ. ನಾವು ಸೇಮ್ ಶಾರ್ಟೇ ನಮ್ಮ ಕ್ಯಾಮ್ರಲ್ಲಿ ತೆಗೆದಾಗ ನಿಮಗೆ ಅದ್ರದ್ದು ಆ ಮೂಮೆಂಟ್ ಸ್ವಲ್ಪ ಬೇರೆ ಇರುತ್ತೆ ಅಷ್ಟೇ, ಬಿಟ್ಟರೆ ಶಾರ್ಟ್ ಟು ಶಾರ್ಟ್ ಸೇಮ್ ಇರುತ್ತೆ. ಎಸ್ ಸರ್, ಎಸ್ ಎಸ್ ಸರ್, ಇದು ಆಗ್ಬಿಟ್ರೆ ಸರ್ ತುಂಬ ಪ್ರೊಡ್ಯೂಸರ್ ಫೇವರ್ ಆಗುತ್ತೆ. ಸರ್ ಡೆಫಿನೆಟ್ಲಿ ಹೆಂಗೆ ಸರ್, ಫ್ರೀ ಅಂತ ಇಲ್ಲ ಸರ್. ಥಿಯೇಟ್ರಲ್ಲಿ ಎಲ್ಲರಿಗೂ ಏನಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ, ಯಾರು ಫಸ್ಟು ಕಲೆಕ್ಟ್ ಮಾಡ್ಕೊಂತಾರೆ ಪಾಸಸ್ಸು. ಇವಾಗ ಎಕ್ಸಾಂಪಲ್ ಈ ಥಿಯೇಟ್ರಲ್ಲಿ 100 ಸೀಟ್ ಇದೆ ಅಂದರೆ ಆ 100 ಪಾಸಸ್ ಅಲ್ಲಿರುತ್ತೆ. 1000 ಸೀಟ್ ಇದೆ ಅಂದರೆ 1000 ಪಾಸಸ್ ಆ ಥಿಯೇಟ್ರಲ್ಲೇ ಇರುತ್ತೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ ಯಾರು ಬಂದು ಕಲೆಕ್ಟ್ ಮಾಡ್ಕೊಂಡು ನಾವು ಅನೌನ್ಸ್ ಮಾಡ್ತೀವಿ ಯಾವ ಡೇಟಿಂದ ಪಾಸಸ್ ಸಿಗುತ್ತೆ ಅಂತ. ಅಲ್ಲಿ ಇರೋಂಥ ಆ ಡಿಸ್ಟಿಕಲ್ಲಿ ಇರೋಂಥ ಫ್ಯಾನ್ಸ್ ಎಲ್ಲ ಹೋಗಿ ಕಲೆಕ್ಟ್ ಮಾಡಿಕೊಂಡು ನೋಡುವಂಥ ಇದು. ಬಟ್ ಫ್ರೀನೇ ಇರುತ್ತೆ, ನೋ ಚಾರ್ಜಸ್. 3 ಜನ ಹೀರೋಗಳಿಂದ ಅಭಿಮಾನಿಗಳ ಒಂದು ಸಂಖ್ಯೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಸರ್. ಮುನ್ನೆಚ್ಚರಿಕೆ ತಗೋಬೇಕಾಗುತ್ತೆ ಈ ಒಂದು ವಿಚಾರದಲ್ಲಿ. ಯಾಕಂದ್ರೆ ನಾವು ಹೋಗ್ಬೇಕು ಅನ್ನೋ ಅಲ್ಲ, ಅದಕ್ಕೆ ಪಾಸಸ್ ಮಾಡ್ತಾ ಇರೋದು. ಪಾಸಸ್ ಇದ್ರೆ ಏನಾಗುತ್ತೆ ಅಂದ್ರೆ, ಪಾಸ್ ಇದ್ದವ್ರು ಮಾತ್ರ ಎಂಟ್ರಿ ಇದೆ ಅಂತ ಒಂದು ಇದಿರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ, ಈಗ 1000 ಸೀಟ್ ಇರೋ ಜಾಗದಲ್ಲಿ 10,000 ಜನ ಹೋದ್ರೆ ಏನಾಗುತ್ತೆ, ತುಂಬಾ ಇದಾಗುತ್ತೆ. ಅದಕ್ಕೇನೆ ಫಸ್ಟೇ ಪಾಸಸ್ ಮಾಡಿ ನೀಟಾಗಿ ಎಷ್ಟು ಜನಕ್ಕೆ ಪಾಸ್ ಇದೆ ಅಷ್ಟು ಮಾತ್ರ ಎಂಟ್ರಿ ಮಾಡೋ ಥರ ಪ್ಲಾನ್ ಮಾಡಿ. ಒಂದು ಏನಂದ್ರೆ ಸಿನಿಮಾ ರಿಲೀಸ್ ಟೈಮಲ್ಲಿ ಒಂದು ಸಂಭ್ರಮ ಮಾಡ್ತೀವಿ ಗೊತ್ತಾ, ಥಿಯೇಟರ್ಗಳು ಬಂದು ಆ ಥರ ಒಂದು ಸಂಭ್ರಮ ಆಗತ್ತೆ. ಈ ಸಿನಿಮಾದ ಟ್ರೈಲರ್ ಲಾಂಚ್ ಎಂಟೈರ್ ಕರ್ನಾಟಕ ಒಂದು ಸಂಭ್ರಮವಾಗಿರ್ಬೇಕು ಅವತ್ತಿನ ದಿನ ಅನ್ನೋದು. ಸರ್ ಇದರಲ್ಲಿ ಏನು ಮಜಾ, ಆನಿಮೇಷನ್ ಅಲ್ಲಿ ಫೇಸ್ ಇರಲ್ಲ ಸರ್, ಆದ್ರಿಂದ ನಾನು ಮಾಡ್ಬೋದು. ಫೇಸ್ ತೋರಿಸಂತ ಯಾವ ಆ್ಯಕ್ಟಿಂಗ್ ಮಾಡಿದ್ರು ಯಾರು ನೋಡಲ್ಲ ಸರ್. ಸಿನಿಮಾ ಶುರುವಾದಾಗಲಿಂದನೂ ಕೂಡ ಕೇಳುವಂತ ಬಜೆಟ್ ಅಂದ್ರೆ ತುಂಬಾ ಖರ್ಚು ಮಾಡ್ತಾರೆ. ಈಗ ಸಿನಿಮಾ ಮುಗಿದಿದೆ, ನಿಮಗೆ ಏನಾದ್ರು ನೋಡಿದಾಗ ಅನಿಸ್ತಾ ನಾನು ಎಲ್ಲಾದ್ರೂ ಜಾಸ್ತಿ ಮಾಡದೆ ಇದು ಕಡಿಮೆ ಮಾಡ್ಬೋದಾಯ್ತು ಅಂತ ನಿಮಗೆ ಅನಿಸ್ತಾ? ಸರ್ ನನಗೆ ಕೇಳಿದ್ರೆ ಡೆಫಿನೆಟ್ಲಿ ಅನಿಸಿಲ್ಲ. ಫಿಲ್ಮ್ ನೀವು ನೋಡಿದ್ರೆ ಈ ಸಿನಿಮಾ ಬಡ್ಜೆಟ್, ಆಮೇಲೆ ನಾವು ಪರ್ಸನಲಾಗಿ ಮಾತಾಡಿದಾಗ ನೀವೇ ಹೇಳ್ತೀರಿ ಈ ಸಿನಿಮಾ ಬಡ್ಜೆಟ್ ಎಷ್ಟು ಆಗಿರ್ಬೋದು, ಎಷ್ಟು ಆಗ್ತಿತ್ತು, ಈ ಆ್ಯನಿಮೇಷನ್ ಎಲ್ಲ ಮಾಡಿದ್ದಕ್ಕೆ ಎಷ್ಟು ಸೇಲ್ ಆಯಿತು ಅನ್ನೋದೆಲ್ಲ ನಿಮಗೆ ಖಂಡಿತವಾಗ್ಲೂ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಸರ್. ಅದು ಅಣ್ಣನೇ ಇದು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ. ಇಲ್ಲ ನಾನು 100% ಖುಷಿ ಇದ್ದಿದ್ದಕ್ಕೆ ಇವಾಗ 7 ಡಿಸ್ಟಿಕಲ್ಲಿ ಮಾಡಬೇಕು ಅನ್ನೋದನ್ನ ಎಲ್ಲ ಫ್ಯಾನ್ಸ್ಗೂ ತಲುಪಿಸ್ಬೇಕು ಇದು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಇವಾಗ ಇಲ್ಲ ಅರ್ಜುನ್ ಸರ್ ಹೇಳ್ದಂಗೆ ಫಸ್ಟ್ ಆನಿಮೇಷನ್ ಮಾಡಿದಾಗ ಇವಾಗ ನಮ್ಗೆ ಗೊತ್ತಾಗುತ್ತೆ, ಅಣ್ಣ ಇವತ್ತು ಯಾವ ಸೀನ್ ತೆಗಿತೀಯ ಅಂತ ಹೇಳಿದ್ರೆ ಇದು ಇಷ್ಟು ಸೀನ್ ತೆಗಿತೀನಿ ಅಂತ ನಾವು ಕರೆಕ್ಟಾಗಿ ನೋಡ್ಕೋಬೋದು, ಮೊಬೈಲಲ್ಲೇ ನೋಡ್ಕೋಬೋದು. ನನ್ನ ಮೊಬೈಲಲ್ಲೇ ಇತ್ತು ಸರ್ ಈ ಸೀನ್ ತೆಗೋ ಇಷ್ಟೇ ಅಂದರು. ಅದ್ರಲ್ಲಿ ಪ್ರಿಪೇರ್ ಮಾಡೋಕ್ಕೂ ಕರೆಕ್ಟಾಗಿರುತ್ತೆ. ಇವಾಗ ಎಲ್ಲರಿಗೂ ಅಷ್ಟೇ ಅಂತ ಇವತ್ತು ಇಷ್ಟೇ ತೆಗಿತಾರೆ ಏನು ಪ್ರಿಪೇರ್ ಮಾಡಬೇಕು ಅಂತ ಇದಾಗತ್ತೆ. ಸ್ವಲ್ಪ ನಮಗೆ ಸಿ ಜಿಯಲ್ಲಿ ಸ್ವಲ್ಪ ಇದಾಯಿತು, ಯಾಕಂದರೆ ಸಿ ಜಿ ಇದರಲ್ಲಿ ನಮಗೆ ಅದು ನಾವು ಅಂದ್ಕೊಂಡಿದ್ದು ಬೇರೆ ಇದೆ, ಇದುವರೆಗೂ ಯಾರೂ ಆ ಥರ ಮಾಡಿಲ್ಲ. ಅದ್ರ ಒಳಗೆ ನಮ್ಗೆ ಅಷ್ಟು ಈಗ ಟೆಕ್ನಿಕಲ್ ಇರುತ್ತಲ್ಲ ಸಿ ಜಿಯಲ್ಲಿ. ಇವಾಗ ಸಿ ಜಿಯಲ್ಲಿ ನಿನ್ನ ಮನಸ್ಸಲ್ಲಿ ಏನೋ ಇರುತ್ತೆ, ನನ್ನ ಮನಸ್ಸಲ್ಲಿ ಇರುತ್ತೆ, ಇವ್ರ ಮನಸ್ಸಲ್ಲಿ ಏನಿರುತ್ತೆ, ಈ ಮೂರನ್ನೂ ಇದು ಮಾಡ್ಕೊಳ್ಳೋಷ್ಟಕ್ಕೆ ಸ್ವಲ್ಪ ವೇಸ್ಟೇಜ್ ಆಗೇ ಆಗುತ್ತೆ. ಆ ಥರ ಸಿ ಜಿಯಲ್ಲಿ ಐತೆ ಹೊರತು ಎಲ್ಲಿ ಶೂಟಿಂಗಲ್ಲಿ ಎಲ್ಲಿ ಆಗಿಲ್ಲ.
ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.